ಪ್ರಿಯ ವೀಕ್ಷಕರೇ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನೇಮಿತ ದಾರೇಶ್ವರ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು 4ನೇ ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಕುಮಾರ್ ಸುಬ್ರಾಜ್ ಭಟ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಮತ್ತು ಇದೇ ಒಂದು ಸಂಸ್ಥೆಯಲ್ಲಿ ಹಾಲಿ ಉಪಾಧ್ಯಕ್ಷರಾಗಿ ಮತ್ತು 2ನೇ ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸುಮಾರು 17 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಸಚಿನ್ ಮಹಾಬಲೇಶ್ವರ್ ನಾಯಕ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಹಾಗೂ ಇದೇ ಒಂದು ಸಂಸ್ಥೆಯಲ್ಲಿ ಸುಮಾರು 33 ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಇತ್ತೀಚೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಶ್ರೀಕಾಂತ್ ತಿಮ್ಮಣ್ಣ ಭಟ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ತಾವು ಒಂದು ಅಧ್ಯಕ್ಷರಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ತಾವು ಮಾಡಿದ್ರಿ. ಆ ಎಲ್ಲ ವಿಷಯಗಳನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ಕುಮಾರ್ ಸುಬ್ರಾಯ ಭಟ್ ದಾರೇಶ್ವರ. ನಾನು ಕುಮಟಾದ ಡಾಕ್ಟರ್ ಐಬಾಳಿಗ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದು 1990ನೇ ಇಸ್ವಿಯಿಂದ ಈ ಸಹಕಾರಿ ರಂಗದಲ್ಲಿ ಸಕ್ರಿಯನಾಗಿ ಇದ್ದೇನೆ. 2008ರಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಈ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿ 2013ರಿಂದ ಇಲ್ಲಿವರೆಗೆ, ಅಂದರೆ ಮೊನ್ನೆ ಕಳೆದ 2023 ಜೂನ್ನಲ್ಲಿ ನಮ್ಮ ಚುನಾವಣೆಯಲ್ಲಿ ಮತ್ತೆ ಅಧ್ಯಕ್ಷನಾಗಿ ನಾನು ಈ ಸಂಘಕ್ಕೆ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೂ ಪೂರ್ವದಲ್ಲಿ ನಮ್ಮೆಲ್ಲ ಸಂಘದ ಸದಸ್ಯರಿಗೂ, ನಿರ್ದೇಶಕರಿಗೂ ಹಾಗೂ ಈ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಇವರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತಾ ನಮ್ಮ ಸಂಘದ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಈಗ ಬಯಸ್ತೇನೆ. ತುಂಬ ಸಂತೋಷ ಸರ್. ಸರ್, ಈ ಒಂದು ಸಂಸ್ಥೆಗೆ ಮತ್ತೆ ಒಂದು ಸಹಕಾರಿ ರಂಗಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದರೆ ಮತ್ತೆ ಯಾಕೆ ಪಾದಾರ್ಪಣೆಯನ್ನು ಮಾಡಿದೆ? ಸಹಕಾರಿ ರಂಗಕ್ಕೆ ಪಾದಾರ್ಪಣೆ ಮಾಡುವುದು 2008ರ ಚುನಾವಣೆಯ ಸಂದರ್ಭದಲ್ಲಿ ನಾನು ಹಾಗೂ ನಮ್ಮ ಸ್ನೇಹಿತರಾದ ಪಂಚಾಕ್ಷರಿ ಅಡಿಯವರು ಮತ್ತೊಂದು 2 ಜನ ಸೇರಿಗೆ ನಾಮಿನೇಷನ್ ಕೊಟ್ವಿ. ನಮಗೇನದು ಏನೂ ಗೊತ್ತಿಲ್ಲಾಗಿತ್ತು ಸಹಕಾರಿ ರಂಗ ಅಂದರೆ ಏನು. ನಾಮಿನೇಷನ್ ಕೊಟ್ವಿ, ಇಲೆಕ್ಷನ್ ಫೇಸ್ ಮಾಡಿ ನಾವು ಇಬ್ಬರು ಆಯ್ಕೆಯಾದ್ವಿ. ಅದರ ನಂತರ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಈ ಸಹಕಾರಿ ಚಳವಳಿಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈ ಒಂದು ಸಹಕಾರಿ ರಂಗ ತಮಗೆ ಖುಷಿ ಕೊಟ್ಟಿದೆ ಹೇಗೆ? ಹೌದೌದು, ಸಂತೃಪ್ತಿ ಇದೆ. ಇದರಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಹಕಾರಿ ಸಂಘದ ಸದಸ್ಯರ ನಿರ್ದೇಶಕ ಅಥವಾ ಅಧ್ಯಕ್ಷ ಯಾವುದೇ ಒಂದು ಪದ ಸ್ವೀಕರಿಸುವ ಪಂಚಾಯತ್ ಮೆಂಬರ್ ಅಥವಾ ಬಗ್ಗೆ ಯಾವುದೇ ಜನಪ್ರತಿನಿಧಿಗಿಂತ ಸ್ವಲ್ಪ ತೂಕದ ಮನುಷ್ಯ ಆಗಿರುತ್ತೆ. ಯಾಕೆಂದರೆ ಅವನು ಜನರ ಕಷ್ಟದ ನಡುವೆ ಒಡನಾಟ ಅವನದು ಇರ್ತದೆ. ಅಂದರೆ ಸರ್ಕಾರ ಒಂದು ರೈತರಿಗೆ ಬೆನ್ನೆಲುಬಾಗಿ ನಿಂತಿರೋದು ಒಂದು ಸಹಕಾರಿ ರಂಗ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಚಳವಳಿ ಯಶಸ್ವಿಯಾಗಿ ಈವರೆಗೂ ಕೂಡ ಮುನ್ನಡೆದಿದೆ. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ. ನಮಸ್ಕಾರ. ನನ್ನ ಹೆಸರು ಸಚಿನ್ ಮಹಾಬಲೇಶ್ವರ್ ನಾಯ್ಕ್ ಅಂತ. ನಾನು 2ನೇ ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಕಳೆದ ಬಾರಿಯೂ ಸಹ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಈ ಬಾರಿಯೂ ಸಹ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಕಳೆದ 17 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಸಹಕಾರಿ ರಂಗ ತುಂಬ ಖುಷಿಯ ವಿಚಾರ. ನಮ್ಮ ಬೇರೆ ಯಾವ ಕ್ಷೇತ್ರಕ್ಕಿಂತ ಸಹಕಾರಿ ಕ್ಷೇತ್ರದಲ್ಲಿ ತಿಳಿದುಕೊಳ್ಳುವಂಥದ್ದು ತುಂಬ ಇದೆ. ತಿಳಿದ್ರೆ ಇಲ್ಲಿ ಬರುವಂಥ ನಾಲೆಜು ಸಮಾಜದಲ್ಲಿ ಒಳ್ಳೆಯ ಸಾರ್ವಜನಿಕ ಬದುಕಿಗೆ ಹೆಲ್ಪ್ ಆಗ್ತದೆ, ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ತಂದೆಯವರು ಸಹ ಸಮಾಜದ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದ್ರು. ಅವರ ಪ್ರೇರಣೆಯಾಗಿ ನಾನು ಸಹಕಾರಿ ರಂಗಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಎಸ್ ಸರ್, ತುಂಬ ಸಂತೋಷ ಸರ್. ಈ ಒಂದು ಸಹಕಾರಿ ರಂಗಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಯಾರಾದರೂ ಪ್ರೋತ್ಸಾಹಕರು ಯಾರಿದ್ರು? ನಾನು ಇರುವಂಥದ್ದು ಬಿಸ್ನೆಸ್ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇದ್ದೆ. ಆದರೆ ನಮ್ಮ ತಂದೆಯವರ ಅಕಾಲಿಕ ನಿಧನ ಅವರ ಕ್ಷೇತ್ರ ತೆರವಾಯಿತು. ಆದರೆ ಈ ಬೇರೆ ಇಲೆಕ್ಷನ್ ಥರ ಇದರಲ್ಲಿ ಬೈ ಇಲೆಕ್ಷನ್ ಇರೋದಿಲ್ಲ.
ಅದರ ನಂತರ ಅವ್ರು ತೀರ್ಕೊಂಡ 2 ವರ್ಷದ ನಂತರ ಮತ್ತೆ ಸೊಸೈಟಿಯ ಜನರಲ್ ಇಲೆಕ್ಷನ್ ಬಂತು. ಆ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕುಮಾರ್ ಭಟ್ ಅವರು, ಪಂಚಾಕ್ಷರ ಅಡಿಯವರು ತಂದೆಯವರ ಸ್ಥಾನಕ್ಕೆ ನೀನು ಅಲ್ಲಿ ನಾಮಿನೇಷನ್ ಮಾಡಬೇಕು, ನಿನ್ನ ಹೆಸರನ್ನು ಬರೆದಿಟ್ಟಿದ್ದೇವೆ ಅಂತಂದರು. ನಾನು ಸಹಜವಾಗಿ ಅವರೊಟ್ಟಿಗೆ ನಾಮಿನೇಷನನ್ನು ಮಾಡಿದೆ. ನಾವೆಲ್ಲ ಒಂದು ಟೀಮಾಗಿ ಅವತ್ತಿನ ಆ ಸೊಸೈಟಿ ಇಲೆಕ್ಷನ್ನಲ್ಲಿ 11 ಜನ ನಮ್ಮ ಟೀಮ್ನಿಂದ ಆಯ್ಕೆಯಾಗುವಲ್ಲಿ ಅವ್ರದ್ದೆಲ್ಲ ಅವಿರತ ಪ್ರಯತ್ನ ಇದೆ. ಈ ಸಂದರ್ಭದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಧಾರೇಶ್ವರದ ಎಲ್ಲ ನಮ್ಮ ಸದಸ್ಯರಿಗೆ ಹಾಗೂ ಷೇರುದಾರರಿಗೆ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘದ ಶ್ರೇಯಸ್ಸಿಗೆ ಕಾರಣೀಕರ್ತರಾಗಿರುವಂಥವರು ಮತ್ತು ನಮ್ಮ ಸಂಘದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿಯಮಿತ ಧಾರೇಶ್ವರದಲ್ಲಿ ನಾನು ಕಳೆದ 30 ವರ್ಷದಿಂದ ಇಲ್ಲಿ ಎಲ್ಲ ಹುದ್ದೆಯಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಈಗ ಕಳೆದ 3 ತಿಂಗಳಿಂದ CO ಆಗಿ ಕೆಲಸ ಮಾಡ್ತಿದ್ದೇನೆ. ನನಗೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗ, ಆನಂತರ ಷೇರುದಾರರು, ಈ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಎಲ್ಲರಿಗೂ ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ತುಂಬ ಸಂತೋಷ ಸರ್. ಇನ್ನು ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಈ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ಹೇಗೆ ಬರ್ಕೊಂಡು ಬಂತು ಸರ್ ಎಲ್ಲಿಂದ ಇಲ್ಲಿವರೆಗೆ? ನಮ್ಮ ಸಂಘ ಸಹಕಾರಿ ಕಾಯ್ದೆಗೆ ಅನುಗುಣವಾಗಿ ದಿನಾಂಕ 20/9/1976 ನೋಂದಣಿಯಾಗಿದೆ. ಆ ನೋಂದಣಿ ಸಂಖ್ಯೆ 4269 ಇರುತ್ತದೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಸಂಘಕ್ಕೆ ಇತಿಹಾಸ ಇದೆ. ಸಂಘ ನಮಗೆ ತಿಳಿದ ಮಟ್ಟಿಗೆ 1940ಕ್ಕಿಂತ ಮೊದಲೇ ಈ ಸಂಘ ಅಸ್ತಿತ್ವದಲ್ಲಿತ್ತು. ಕಾರಣಾಂತರಗಳಿಂದ ಏನೇನೋ ಬದಲಾವಣೆಗಳಾಗಿ ಈಗ ನಮ್ಮ ರಿಜಿಸ್ಟ್ರೇಷನ್ 29/76 ಅಂದರೆ ಮುಂದಿನ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು, ನೋಂದಣಿಯ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಶತಮಾನ ಆಗಿರ್ಬೋದು, ಶತಮಾನ ಆಗಿರ್ಬೋದು. ಒಂದು 1947 ಪೂರ್ವದಲ್ಲೇ ಆ ದಾಖಲೆಗಳು ನಮ್ಮ ಹತ್ರ ಇವೆ. ತುಂಬ ಸಂತೋಷ ಸರ್. ತಾವು ಹೇಳಿ, ತಮ್ಮ ಒಂದು ಸಂಸ್ಥೆಯ ಪ್ರಾರಂಭದಲ್ಲಿ ಮತ್ತು ಈಗಿನ ಪ್ರಸ್ತುತದಲ್ಲಿ ಷೇರುದಾರರ ಸದಸ್ಯರು ಎಷ್ಟು ಜನ ಇದ್ದಾರೆ ಸರ್? ಈಗ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಇಲ್ಲಿವರೆಗೆ 2100ರಷ್ಟು ಸದಸ್ಯರಿದ್ದಾರೆ. ಮತ್ತು ನಮ್ಮಲ್ಲಿ ಈ ಅಂಕಿಅಂಶಗಳ ಪ್ರಕಾರ 31 ಮಾರ್ಚ್ 2024 ನಮ್ಮಲ್ಲಿ ಡಿಪಾಸಿಟು 6,80,00,000ದಷ್ಟಿದೆ ಮತ್ತು ಷೇರು 51 ಲಕ್ಷದಷ್ಟಿದೆ. ಹಾಗೂ ಇತರೆ ನಿಧಿಗಳು, ಕಟ್ಟಡ ನಿಧಿಗಳು, ಕಲ್ಯಾಣ ನಿಧಿಗಳು ಎಲ್ಲ ಸೇರಿ 1,05,00,000ಗಳಿವೆ. ನಮ್ಮಲ್ಲಿ ಪಿಗ್ಮಿಯಿಂದ ಪ್ರತಿ ತಿಂಗಳ 6 ಲಕ್ಷ ಆಗುವಷ್ಟು ಕಲೆಕ್ಷನ್ ಬರ್ತದೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಕೃಷಿಗೆ ಇಲ್ಲಿ ತನಕ 1,05,00,000 ಆಗುವಷ್ಟು ಕೃಷಿಗೆ ಸಾಲವನ್ನು ನಾವು ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ನೀಡಿರ್ತೇವೆ. ಮತ್ತು ಕೃಷಿಯಲ್ಲಿ ಮಾಧ್ಯಮಿಕ ಸಾಲವನ್ನು 65 ಲಕ್ಷದಷ್ಟು ಇಲ್ಲಿವರೆಗೆ ನೀಡಿರ್ತೇವೆ. ಮತ್ತು ಇಲ್ಲಿವರೆಗೆ ಗ್ರಾಹಕರಿಗೆ, ನಮ್ಮ ಸದಸ್ಯರಿಗೆ, ಷೇರುದಾರರಿಗೆ 45 ಲಕ್ಷದಷ್ಟು ಬಂಗಾರ ಸಾಲವನ್ನು ಮತ್ತು ಮೂಲವತ್ತಿ ಸಾಲವನ್ನು ಅಂಥೇಳಿ ಒಂದು 3 ಲಕ್ಷ ಆಗುವಷ್ಟು, ಕೃಷಿಯೇತರವನ್ನು 3,45,00,000 ಆಗುವಷ್ಟು ನಾವು ನೀಡಿರ್ತೇವೆ. ಮತ್ತು ಪಿಗ್ಮಿ ಸಾಲ 2 ಲಕ್ಷದಷ್ಟು ಹಾಗೂ ಠೇವು ಸಾಲಗಳನ್ನು 2.5 ಲಕ್ಷದಷ್ಟು ನೀಡಿರ್ತೇವೆ. ಸರ್, ತುಂಬ ಸಂತೋಷ ಸರ್. ಸರ್, ಪ್ರಸ್ತುತ ವರ್ಷದವರೆಗೆ ತಮ್ಮ ಸಂಸ್ಥೆಯ ಲಾಭಾಂಶ ಎಷ್ಟು? ಪ್ರಸ್ತುತ ವರ್ಷ ಅಂದರೆ ಲಾಸ್ಟು 2023-24 ಸರಿಸುಮಾರು 20,74,000 ನಾವು ಲಾಭ ಮಾಡಿದ್ದೇವೆ ಲಾಸ್ಟು. ಮತ್ತು ನಾವು ಕಳೆದ ಒಂದು 5-6 ವರ್ಷಗಳಲ್ಲಿ 95%-97% ಸಾಲ ವಸೂಲಿಯನ್ನು ಸಹ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯ ಡಿಪಾಸಿಟ್ ಎಷ್ಟು ಸರ್? ನಮ್ಮ ಟೋಟಲಿ ಡಿಪಾಸಿಟು 6,81,00,000 ಇಲ್ಲಿವರೆಗಿನ ಡಿಪಾಸಿಟ್ಗಳು. ಸರ್, ಈ ಒಂದು ಷೇರುದಾರ ಸದಸ್ಯರಿಗೆ ತಮ್ಮ ಸಂಸ್ಥೆಯಿಂದ ಏನೇನೋ ಸೌಲಭ್ಯಗಳನ್ನು, ಸಾಲದ ಸೌಲಭ್ಯಗಳನ್ನು, ವಿಶೇಷ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ ಸರ್? ಹೌದು, ಎಲ್ಲರಿಗೂ ಕೊಡ್ತಾ ಇದ್ದೇವೆ. ನಮ್ಮ ಸಂಘದಿಂದ ನಿಮಗೆ ಯಶಸ್ವಿನಿ ಆಗಿರ್ಬೋದು, ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೊಡ್ತೇವೆ. ಅದಾದಮೇಲೆ ಮತ್ತು ರೈತರಿಗೆ ಬೇಕಾಗ್ತಂಥ ಗೊಬ್ಬರಗಳು, ಸಾವಯವ ಗೊಬ್ಬರಗಳನ್ನು ಸಹ ಕಡಿಮೆ ಮಾರ್ಜಿನ್ನಲ್ಲಿ ಇಟ್ಟು ಕೊಡ್ತೇವೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ರೈತರಿಗೆ ಒಟ್ಟಿಗೆ
ಮೀನುಗಾರಿಕೆ ನಮ್ಮಲ್ಲಿ ಹೆಚ್ಚು. ಮೀನುಗಾರಿಕೆಗೆ ನಾವು ಬೇಕಾಗುವಂಥ ಸೀಮೆ ಎಣ್ಣೆಯನ್ನು ಸಹ ನಾವು ನಮ್ಮ ಸೊಸೈಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಅವರಿಗೆ ಕೊಡ್ತಾ ಇದ್ದೇವೆ. ಎಸ್ ಸರ್. ಸರ್, ಈ ಒಂದು ಲಾಭಾಂಶದಲ್ಲಿ, ತಮ್ಮ ಸಂಸ್ಥೆಯ ಲಾಭಾಂಶದಲ್ಲಿ ಷೇರುದಾರ ಸದಸ್ಯರಿಗೆ ಎಷ್ಟು % ಡಿವಿಡೆಂಡ್ ಅನ್ನು ಕೊಡ್ತಾ ಇದ್ದೀರಿ ಸರ್? ನಾವು ನಮ್ಮ ಸಂಘದ ವತಿಯಿಂದ ಷೇರುದಾರ ಸದಸ್ಯರಿಗೆ ಲಾಸ್ಟ್ 2024ರಲ್ಲಿ 10% ಡಿವಿಡೆಂಟನ್ನು ನೀಡಿದ್ದೇವೆ. ಇನ್ನು ಮುಖ್ಯವಾಗಿ ತಮ್ಮ ಒಂದು ಸಂಸ್ಥೆಯ ಏನು ಆಡಿಟ್ ವರ್ಗೀಕರಣ ಯಾವ ಹಂತದಲ್ಲಿದೆ ಸರ್? ನಮ್ಮ ಆಡಿಟ್ ವರ್ಗೀಕರಣ ಯಾವಾಗಲೂ A+ ಹಂತದಲ್ಲಿಯೇ ಇದೆ. ಎಸ್ ಸರ್. ಅಲ್ಲಿಂದ ಇಲ್ಲಿವರೆಗೂ, ಅಂದರೆ ಪ್ರಥಮದಿಂದ ಇಲ್ಲಿವರೆಗೂ ಕೂಡ ಪ್ರಥಮದಿಂದ ಅಂದರೆ ಫಸ್ಟ್ A ಹಂತದಲ್ಲಿ ಇತ್ತು, ಅದು ಈಗ A+ ಅಲ್ಲಿ ಇದೆ. ಎಸ್ ಸರ್. ಸರ್, ತಮ್ಮ ಸಂಸ್ಥೆಯಿಂದ ಷೇರುದಾರ ಸದಸ್ಯರಿಗೆ ಎಷ್ಟು ತರಹದ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ರಿ, ಹೇಗೆ ಕೊಡ್ತಾ ಇದ್ದೀರಿ ಸರ್ ಅವನ್ನ? ನಾವು ನಮ್ಮಲ್ಲಿ ಕೃಷಿ ಸಾಲವನ್ನು ಕೊಡ್ತೇವೆ, ಅದರಲ್ಲಿ 0% ಕೊಡ್ತೇವೆ. ಅದಕ್ಕೆ ನಮಗೆ ರಾಜ್ಯ ಸರ್ಕಾರದಿಂದ 9% ಬಡ್ಡಿ ನಮಗೆ ಬರ್ತದೆ. ಒಮ್ಮೆಲೇ ಬರುವುದಿಲ್ಲ, ತದನಂತರದಲ್ಲಿ ಬರ್ತದೆ. ಅದನ್ನು ಬಿಟ್ಟು ಮಾಧ್ಯಮಿಕ ಸಾಲವನ್ನು ಕೊಡ್ತೇವೆ. ಮಾಧ್ಯಮಿಕ ಸಾಲವನ್ನು ರೈತರಿಗೆ ನಾವು 3% ಕೊಡ್ತೇವೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ 3% ನಮಗೆ ಬರುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ನಮಗೆ 3% ಬರುತ್ತೆ. ಅದನ್ನು ಬಿಟ್ಟು ಕೃಷಿಯೇತರ ಸಾಲವನ್ನು 12% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನಾವು ಷೇರುದಾರರಿಗೆ ಕೊಡ್ತೇವೆ. ಎಸ್ ಸರ್. ಸರ್, ಈ ಒಂದು ಸಂಸ್ಥೆಯ ಬಂಡವಾಳ ಎಷ್ಟು, ಅಂದರೆ ಷೇರು ಬಂಡವಾಳ ಎಷ್ಟು? 50. ನಮ್ಮಲ್ಲಿ ಷೇರು ಬಂಡವಾಳಗಳು 51 ಲಕ್ಷದಷ್ಟಿದೆ. ಇನ್ನು ದುಡಿಯುವ ಬಂಡವಾಳ ಎಷ್ಟು? ದುಡಿಯುವ ಬಂಡವಾಳಗಳು 6 ಕೋಟಿ ಆಗುವಷ್ಟಿದೆ. ಎಸ್ ಸರ್. ತುಂಬ ಸಂತೋಷ ಸರ್. ಇನ್ನು ಮುಖ್ಯವಾಗಿ ತಾವು ಹೇಳಿ, ತಮ್ಮ ಸಂಸ್ಥೆ ಇಲ್ಲಿವರೆಗೂ ಬೆಳೀಲಿಕ್ಕೆ ಮುಖ್ಯವಾದ ಕಾರಣ ಏನು? ನಮ್ಮ ಸಂಸ್ಥೆ ನಮಗೆ ತಿಳಿದ ಮಟ್ಟಿಗೆ 1976ರಲ್ಲಿ ನೋಂದಣಿಯಾಗಿ 25ನೇ ವರ್ಷದ ಬೆಳ್ಳಿ ಹಬ್ಬ ನಮ್ಮ ಹಳಬರಿಗೆಲ್ಲ ಗೊತ್ತುಂಟು, ಆಚರಣೆ ಮಾಡಿದ್ವಿ. ಆವಾಗ ಒಂದು ಠೇವಣಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಮ್ಮ ಭಾಗದ ರೈತರಿಂದ, ಸದಸ್ಯರಿಂದ ಒಳ್ಳೆ ಅದಕ್ಕೆ ಏನು ಪ್ರೇರಣೆ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ, ಅಂದರೆ 96ನೇ ಇಸ್ವಿಯಿಂದ ಇಲ್ಲಿವರೆಗೂ ಇದಕ್ಕೆಲ್ಲ ನಮ್ಮ ಹಿಂದಿನ ಅಧ್ಯಕ್ಷರು, ಹಿಂದಿನ ಸಿಬ್ಬಂದಿ ವರ್ಗ ಹಾಗೂ ಈಗಿನ ಸಿಬ್ಬಂದಿ ವರ್ಗ ಜನರೊಡನೆ ನಾವಿಟ್ಟುಕೊಂಡಂಥ ಅವಿನಾಭಾವ ಸಂಬಂಧ. ಅಂದರೆ ಇಲ್ಲಿ ದುಡ್ಡಿಟ್ಟರೆ ತೊಂದರೆ ಇಲ್ಲ ಎನ್ನುವಂಥ ಒಂದು ವಿಶ್ವಾಸ ಜನರಲ್ಲಿ ಇದೆ. ಅವರ ವಿಶ್ವಾಸಕ್ಕೆ ಚ್ಯುತಿಯಾಗದ ಹಾಗೆ ನಾವು ನೋಡ್ಕೊಂಡು ಬಂದಿದ್ದೇವೆ. ನಮ್ಮ ಹಿಂದಿನವರು ಮಾಡಿದ್ದಾರೆ, ನಾವು ಅದನ್ನು ಕೂಡ ಮುಂದುವರಿಸ್ಕೊಂಡು ಬಂದಿದ್ದೇವೆ. ಆಮೇಲೆ ತಮ್ಮ ಒಂದು ಸಂಸ್ಥೆಯಿಂದ ಈಗ ಸಾಲ ವಸೂಲಾತಿ ಚೆನ್ನಾಗಿದೆಯಾ, ಹೇಗೆ? ಹೌದು, ನಾವು ಕಳೆದ 5 ವರ್ಷದಿಂದ 90%, ಕಳೆದ ವರ್ಷ 95, 2023-24ರಲ್ಲಿ 95%, 2022-23ರಲ್ಲಿ 97%, ಒಟ್ಟು ಎವರೇಜ್ 90% ಮೇಲೆ ನಾವು ವಸೂಲಿ ಮಾಡ್ತೇವೆ. ಅದಕ್ಕೆಲ್ಲ ನಿರ್ದೇಶಕರು, ಸಿಬ್ಬಂದಿಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ. ಈ ಕೃಷಿ ಹಾಗೂ ಕೃಷಿಯೇತರ ಸಾಲಗಳನ್ನ ನಾವು ಪ್ರತಿ ವರ್ಷ ಮಾರ್ಚ್ 31ರೊಳಗೆ ಅದು ಕಂತಿನ ಪ್ರಕಾರ ನಾವು ತುಂಬಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸಿಬ್ಬಂದಿಗಳು, ಮುಖ್ಯ ಕಾರ್ಯನಿರ್ವಾಹಕರು ಫೆಬ್ರವರಿಯಿಂದೇ ಅವರಿಗೆ ಲೆಟರ್ ಹಾಕೋದು, ಅವರ ಗಮನಕ್ಕೆ ತರೋದು, ಫೋನ್ ಮಾಡೋದ್ರ ಮುಖಾಂತರ ಅವರು ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಆನಂತರ ಮಾರ್ಚ್ 15ರ ನಂತರ ಸಾಧಾರಣ ನಾವು ಸಭೆ ಸೇರ್ತೇವೆ. ಯಾರ್ದು ಬಂದಿಲ್ಲ, ಯಾರ್ದು ಇನ್ನೂ ಡೌಟ್ ಇದೆ ಅಂಥವ್ರನ್ನೆಲ್ಲ ಒಂದು ಟಿಪ್ಪಣಿ ಮಾಡಿಕೊಂಡು ಆಯಾ ಭಾಗದ ನಿರ್ದೇಶಕರು ಅಥವಾ ಅಧ್ಯಕ್ಷರು, ಕಾರ್ಯನಿರ್ವಾಹಕರು, ಉಪಾಧ್ಯಕ್ಷರೆಲ್ಲ ಸೇರಿ ಅವ್ರನ್ನ ಭೇಟಿಯಾಗಿ ಅವರ ಮನವೊಲಿಸಿ ಈ ವರ್ಷದ ಕಂತನ್ನು ತುಂಬುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದಕ್ಕೆಲ್ಲ ನಿರ್ದೇಶಕರು ಸಹಕಾರ ಕೊಡ್ತಾರೆ. ಹಾಗಾಗಿ ನಾವು 90%ಕ್ಕಿಂತ ಮೇಲೆ ಈ ಸಾಲ ವಸೂಲಿಯನ್ನು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗದ ಜನ, ನಮ್ಮ ಮೆಂಬರ್ಸ್ ಏನು ಮಾಡ್ತಾರೆ, ಕಟ್ಟುಬಾಕಿ ಆಗಬಾರ್ದು ಆ ಒಂದು ಘನ ಉದ್ದೇಶದಿಂದ ಯಾರು ಏನೋ ಒಂದು, ಯಾವುದು ಮಾರ್ಚ್ 31 ಅಲ್ಲ, 31ರ ಸಂಜೆ ಒಳಗಾದರೂ ಅವನು ತಂದು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಯಾವುದೇ ಅತಿ ಹೆಚ್ಚಿನ ಸಾಲ ತಗೊಂಡು ಇರ್ಬೋದು, ಅತಿ ಕಡಿಮೆ ಕಟ್ಟುಬಾಕಿ ಅಂದರೆ ಅದೊಂದು ಕಪ್ಪು ಚುಕ್ಕೆ, ಅದು ಆಗಬಾರ್ದು ಅನ್ನುವಂಥ ಉದ್ದೇಶ ಎಲ್ಲ ಸದಸ್ಯರಲ್ಲಿದೆ. ಎಸ್ ಸರ್, ತುಂಬ ಸಂತೋಷ ಸರ್. ಇನ್ನು ಮುಖ್ಯವಾಗಿ ತಾವು ಹೇಳಿ, ತಮ್ಮ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್? ಮುಂದೆ ನಮ್ಮಲ್ಲಿ ಸೊಸೈಟಿಯಲ್ಲಿ ನಮ್ಮ ನಿರ್ದೇಶಕರು ಎಲ್ಲರೂ ಆ್ಯಕ್ಟಿವ್ ಇರೋದರಿಂದ ಸಮಾಜಕ್ಕೆ ನಮ್ಮ ಸೊಸೈಟಿಯನ್ನು ಒಂದು ಡೆವಲಪ್ ಮಾಡಬೇಕು ಹೇಳುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಡಿಜಿಟಲೈಸ್ ಮಾಡಿ ಎಲ್ಲವನ್ನು ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿದೆ. ಎಲ್ಲರಿಗೆ ಆ ವ್ಯವಸ್ಥೆಗಳು ಒಂದೇ ಅಡಿಯಲ್ಲಿ ಸಿಗಬೇಕು ಮತ್ತು ರೈತರಿಗೆ ಅನುಕೂಲ ಆಗುವಂಥ ಮುಂದೆ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ರೈತರಿಗೆ ಇನ್ನೂ ಕಡಿಮೆ ದರದಲ್ಲಿ ಗೊಬ್ಬರಗಳು, ಅದೇ ರೀತಿ ರೈತರಿಗೆ ಹೆಲ್ಪ್ ಆಗುವಂಥದ್ದು
ಏನೆಲ್ಲ ಕೊಡಲಿಕ್ಕೆ ಸಾಧ್ಯ ಇದೆಯೋ ನಮ್ಮ ಸಹಕಾರಿ ಸಂಘದಿಂದ ಕೊಡಬೇಕು ಹೇಳ್ತಕ್ಕಂಥ ಉದ್ದೇಶ ಇದೆ. ಮಾದರಿ ಸಹಕಾರಿ ಸಂಘವನ್ನು ಮಾಡಬೇಕು ಹೇಳಿ ನಮ್ಮೆಲ್ಲ ನಿರ್ದೇಶಕರ ಆಶೆ ಸಹ ಇದೆ. ಆ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಹೇಳ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಸ್ ಸರ್. ಸರ್, ಮುಖ್ಯವಾಗಿ ತಾವು ಹೇಳಿ ತಮ್ಮ ಸಂಸ್ಥೆಯ ಬೇರೆ ಬೇರೆ ಯಾವ ಸಂಘ ಸಂಸ್ಥೆಗಳಿಗೆ ಹೂಡಿಕೆಯನ್ನು ಮಾಡಿದೆ ಮತ್ತು ಹೇಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್? ನಮ್ಮದು ಒಂದು ಸಹಕಾರಿ ಸಂಘ ಆಗಿರೋದರಿಂದ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಸಹಕಾರಿ ಸಂಸ್ಥೆಗಳನ್ನೇ ವ್ಯವಹಾರ ಮಾಡಬೇಕಾಗ್ತದೆ. ಯಾವುದೇ ಖಾಸಗಿ ಇದರಲ್ಲಿ ನಾವು ಹಣವನ್ನು ತೊಡಗಿಸೋದಾಗಲಿ ಇದಕ್ಕೆ ನಮಗೆ ನಿಬಂಧನೆ ಉಂಟು. ಹಾಗಾಗಿ ನಮ್ಮ ವ್ಯವಹಾರ KDCC ಬ್ಯಾಂಕ್ ಇವರಲ್ಲಿ ನಡೀತದೆ. ನಾವು ಅಲ್ಲಿ ಈಗಾಗಲೇ 1,55,00,000 ಹಣವನ್ನು ಡಿಪಾಸಿಟ್ ಮಾಡಿಟ್ಟಿದ್ದೇವೆ. ಅದು ಬಿಟ್ಟು ನಮ್ಮದು ರಿಸರ್ವ್ ಫಂಡು 43,88,000 ಇದೆ. ಉಳಿದಂತೆ ಎಲ್ಲ ನಿಧಿಗಳನ್ನು ಅಲ್ಲಿ ನಾವು ಡಿಪಾಸಿಟ್ ಮಾಡಿದ್ದೇವೆ. ಅದು ಬಿಟ್ಟು TAPCMS ಕುಮಟಾ ತಾಲೂಕಾ ಮಾರಾಟ ಸಹಕಾರ ಅದರಲ್ಲಿ 3 ಲಕ್ಷವನ್ನು ನಾವು ಡಿಪಾಸಿಟ್ ಮಾಡಿದ್ದೇವೆ. IFFCO ಅಂದರೆ ಗೊಬ್ಬರ ಉತ್ಪಾದಕ ಸಂಸ್ಥೆ ಅದರಲ್ಲಿ 1,000 ರೂಪಾಯಿ ನಮ್ಮದು ಶೇರ್ ಇದೆ. ಹಾಗೂ ಅಡಿಕೆ ಮಾರಾಟ ಸಹಕಾರ ಸಂಘ, ತರಕಾರಿ ಸೊಸೈಟಿ, ಸೇಲ್ ಸೊಸೈಟಿ, ಪ್ರಿಂಟಿಂಗ್ ಪ್ರೆಸ್ಸು, KDCC ಬ್ಯಾಂಕಿನ ಶೇರ್ ಮೆಂಬರ್ ಕೂಡ ಹೌದು ನಾವು. ಹೀಗಾಗಿ ನಮ್ಮ ಹೂಡಿಕೆಗಳು ಒಟ್ಟು 1,45,90,722 ರೂಪಾಯಿ ನಾವು ಸಹಕಾರಿ ಸಂಘಗಳಲ್ಲಿ ಹೂಡಿದ್ದೇವೆ. ಮತ್ತು ಎಲ್ಲೂ ಖಾಸಗಿಯಾಗಿ ನಾವು ಯಾವುದೂ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಎಸ್ ಸರ್, ತುಂಬ ಸಂತೋಷ ಸರ್. ಅದೇ ರೀತಿ ತಮ್ಮ ಸಂಸ್ಥೆಯ ನಿರ್ದೇಶಕ ಮಂಡಳಿ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ತಮ್ಮ ಒಂದು ಆಡಳಿತಕ್ಕೆ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ? ನಮ್ಮ ಸಂಘದ ನಿರ್ದೇಶಕ ಆಡಳಿತ ಮಂಡಳಿಯಲ್ಲಿ ಒಟ್ಟು 13 ಜನ ಸದಸ್ಯರು ಇರ್ತಾರೆ. ಆದರೆ 2 ಸ್ಥಾನ ಆ ವರ್ಗ ನಮ್ಮಲ್ಲಿಲ್ಲ. ಹಿಂದುಳಿದ B ವರ್ಗ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡ ಅದನ್ನು ನಾವು ಖಾಲಿ ಬಿಡಬೇಕಾಯ್ತು ಈ ವರ್ಷ. ಹಾಗಾಗಿ 11 ಜನ ನಿರ್ದೇಶಕರಿದ್ದಾರೆ. 11 ಜನ ನಿರ್ದೇಶಕರು ನಮ್ಮೊಂದಿಗೆ ಕೆಲವರು 2 ಅಥವಾ 3ಕ್ಕಿಂತ ಹೆಚ್ಚಿನ ಬಾರಿ ನಿರ್ದೇಶಕರಾದವರು, ಅಧ್ಯಕ್ಷರಾದವರು ಇದ್ದಾರೆ. ಈ ವರ್ಷ ಹೊಸದಾಗಿ ಒಂದು 3-4 ಜನ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಸಹಕಾರಿ ಕ್ಷೇತ್ರದ ಸಂಘದ ಬೆಳವಣಿಗೆಗೆ ತಮ್ಮ ಕೈಯನ್ನು ಜೋಡಿಸ್ತಿದ್ದಾರೆ. ಎಸ್ ಸರ್. ಸರ್, ತಾವು ಹೇಳಿ ತಮ್ಮ ಒಂದು ಸಂಸ್ಥೆಯ ನಿರ್ದೇಶಕ ಮಂಡಳಿ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ತಮ್ಮ ಒಂದು ಆಡಳಿತಕ್ಕೆ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಮತ್ತು ಅವ್ರ ಹೆಸರು ಏನು ಸರ್? ಇಲ್ಲ, ಫಸ್ಟ್ ದಿನದಿಂದನೂ ಸಹ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ತುಂಬು ಹೃದಯದಿಂದ ಏನು ವ್ಯವಸಾಯ ಸೇವಾ ಸಹಕಾರಿ ಸಂಘ ಡೆವಲಪ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಮತ್ತು ಯಾವ ಥರ ಕೆಲಸ ಮಾಡಬೇಕು ಎಲ್ಲ ಸದಸ್ಯರು ಸಹ ಪ್ರಾಮಾಣಿಕವಾಗಿ ಅಂತಂದರೆ ನಾವು ಬೇರೆ ಸೊಸೈಟಿಗಳೆಲ್ಲ ನೋಡಿದ ಪ್ರಕಾರ ಮೀಟಿಂಗ್ ಭತ್ಯೆಯನ್ನು ಸಹ ನಮ್ಮ ನಿರ್ದೇಶಕರು ಯಾರೂ ತಗೊಳ್ಳೋದಿಲ್ಲ. ಬರೀ ಸಮಾಜ ಸೇವೆಯಲ್ಲೇ ನಮ್ಮಲ್ಲಿ ಮೀಟಿಂಗ್ ಆದರೂ ಸಹ ಪ್ರತಿ ತಿಂಗಳಲ್ಲಿ ಮೀಟಿಂಗ್ ಆದರೂ ಸಹ ನಿರ್ದೇಶಕರು ಯಾವುದೇ ಭತ್ಯೆಯನ್ನು ಅಪೇಕ್ಷೆ ಮಾಡದೇನೆ ನಮ್ಮ ಸಹಕಾರಿ ರಂಗವನ್ನು ದೇವಗಿರಿಯ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಕಟ್ಟುವಲ್ಲಿ ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನನ್ನೂ ಫಲಾಪೇಕ್ಷೆ ಬಯಸದೆ, ಅಂದರೆ ಒಂದು ಮೀಟಿಂಗ್ ಭತ್ಯೆಯನ್ನು ಸಹ ನಮ್ಮ ಯಾವ ನಿರ್ದೇಶಕರು ತಗೊಳ್ಳದೆ ಸಂಘವನ್ನು ಅಭಿವೃದ್ಧಿ ಮಾಡುವಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಮುಖ್ಯವಾಗಿ ತಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ನಿರ್ದೇಶಕ ಮಂಡಳಿಯವರ ಹೆಸರೇನು ಸರ್? ಕಳೆದ 2023 ಜೂನ್ನಲ್ಲಿ ನಮ್ಮ ಸಂಘಕ್ಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ 10 ಜನ ನಾವು ನಿರ್ದೇಶಕರು ಅವಿರೋಧವಾಗಿ, ಅಂದರೆ ಯಾವುದೇ ಚುನಾವಣೆ ಇಲ್ಲದೆ ಆಯ್ಕೆಯಾದ್ವಿ. ಅದರಲ್ಲಿ ಕುಮಾರ್ ಸುಬ್ರಾಯ ಭಟ್ ಆದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಚಿನ್ ಮಹಾಬಲೇಶ್ವರ ನಾಯ್ಕ ಅವರು ಉಪಾಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಂಚಾಕ್ಷರಿ ಶಂಕರ್ ರೆಡ್ಡಿ ಇವರು ನನ್ನೊಂದಿಗೆ ಈ ಸಹಕಾರಿ ಸಂಘಕ್ಕೆ ಆಯ್ಕೆಯಾಗಿ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಆನಂತರ 2.5 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆನಂತರ ಈ ಸಲ ನೂತನವಾಗಿ ಶ್ರೀ ರಾಮದಾಸ್ ಹನುಮಂತಪ್ಪ ಹೊಳೆಗೆದ್ದೆಯವರು, ಕೇಶವನಾರಾಯಣ ಮಡಿವಾಳ ಅವರು ಇವತ್ತು ಬಂದಿಲ್ಲ, ನಾರಾಯಣ ರಾಮಕೃಷ್ಣ ಪಟಗಾರ್ ಇವರದು 3ನೇ ಟರ್ಮು, ಅವರು ಕೂಡ ನಮ್ಮೊಂದಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಅಶ್ವಿನಿ ಕೃಷ್ಣಾನಂದ್ ಭಟ್ ಈ ವರ್ಷ ಪ್ರಥಮ ಬಾರಿಗೆ ನಿರ್ದೇಶಕರಾಗಿದ್ದಾರೆ. ಹಾಗೂ ಶೋಭಾ ನರಸಿಂಹ ಶಾನ್ಬಾ ಇವರು ನಮಗಿಂತ ಸೀನಿಯರ್ ನಿರ್ದೇಶಕರು, ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೂ SC ಪ್ರತಿನಿಧಿಯಾಗಿ ಶ್ರೀ ಜಟ್ಟಿ ಮಾಸ್ತಿ ಮುಕರಿ ಇವರು ನೂತನವಾಗಿ ಅಂದರೆ ಫಸ್ಟ್ ಟರ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಿಂದ, ಅಂದರೆ ನಮ್ಮಲ್ಲಿ ಸಾಲಗಾರ ಅಲ್ಲ 2 ಕ್ಷೇತ್ರ ಇರ್ತದೆ. ಸಾಲಗಾರರಲ್ಲದ ಕ್ಷೇತ್ರದಿಂದ ಶ್ರೀ ರಾಮಚಂದ್ರ ಮಂಜಾತಡಿಯವರು 2ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಆರ್ಥಿಕ ಬ್ಯಾಂಕ್ ಅಂದರೆ DCC ಬ್ಯಾಂಕಿನ ಪ್ರತಿನಿಧಿಯಾಗಿ ನಮ್ಮ ಸಂಘದ ಮಾಜಿ ಕಳೆದ 20 ವರ್ಷಕ್ಕೂ ಮಿಕ್ಕಿ ನಿರ್ದೇಶಕರಾಗಿ 2.5 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಶ್ರೀಯುತ ಶ್ರೀಪಾದ್ ನಾಗಾಭಟ್ರವರು ಕೂಡ ಈ ವರ್ಷ ಬ್ಯಾಂಕಿನ ಪ್ರತಿನಿಧಿಯಾಗಿ ನೇಮಕವಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ
ಸಿಬ್ಬಂದಿ ವರ್ಗ, ನಮ್ಮ ಶಶಿಕಾಂತ್ ಎನ್ ಭಟ್ ಅಂತ ಸಿಬ್ಬಂದಿ ಮುಖ್ಯ ಕಾರ್ಯನಿರ್ವಾಹಕರು ಕಳೆದ 34 ವರ್ಷಗಳಿಂದ ಈ ಸಂಘದಲ್ಲಿ ಸೇವೆ ಸಲ್ಲಿಸಿ ಜುಲೈ 31, 2024ಕ್ಕೆ ನಿವೃತ್ತರಾದರು. ಅವ್ರ ನಂತರ ಅವ್ರ ಜಾಗಕ್ಕೆ ಶ್ರೀಕಾಂತ್ ಟಿ ಭಟ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಆಗಿ ಗೀತಾ ಎಸ್ ನಾಯ್ಕ್, ಸೇಲ್ಸ್ಮ್ಯಾನ್ ಆಗಿ ವಿನೋದ್ ನಾಯ್ಕ್ ಹಾಗೂ ನಾವೀಗ ಮೊನ್ನೆ ಜನವರಿ 1ಕ್ಕೆ ಒಂದು ತಾತ್ಕಾಲಿಕ ಹುದ್ದೆಯನ್ನು ಭರ್ತಿ ಮಾಡಿಕೊಂಡು ಅದರಲ್ಲಿ ಶ್ರೀಮತಿ ಪ್ರಜ್ಞಾ ಭಟ್ ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಎಸ್ ಸರ್, ಇಷ್ಟು ತಮ್ಮ ಒಂದು ನಿರ್ದೇಶಕ ಮಂಡಳಿ ಮತ್ತು ಒಂದು ಸಿಬ್ಬಂದಿ ವರ್ಗ ಇದೆ. ತುಂಬ ಸಂತೋಷ ಸರ್. ಸರಿ, ತಾವು ಹೇಳಿ, ತಮ್ಮ ಸಂಸ್ಥೆಯಲ್ಲಿ ಇನ್ನೂ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ನಮ್ಮಲ್ಲಿ ಮುಖ್ಯವಾಗಿ ಎಲ್ಲ ಕಾರ್ಡ್ದಾರರಿಗೆ ರೇಷನ್ ಅಂದರೆ ಸರ್ಕಾರದಿಂದ ಕೊಡುವಂಥದ್ದು ಅಕ್ಕಿ, ಸೀಮೆಎಣ್ಣೆ. ನಮ್ಮಲ್ಲಿ ಅಷ್ಟು 1400 ಕಾರ್ಡ್ ಉಂಟು. ಅದರಲ್ಲಿ ಅಂತ್ಯೋದಯ ಕಾರ್ಡು 59, ಆನಂತರ BPL 1186, APL 155, ಅಷ್ಟು 1400 ಕಾರ್ಡ್ ಉಂಟು. ಅದು ಪ್ರತಿ ತಿಂಗಳ ನಮಗೆ 1100 ಲೀಟ್ರ್ ಸೀಮೆಎಣ್ಣೆ ಬರುತ್ತದೆ. ಆನಂತರ 220 ಕ್ವಿಂಟಲ್ಲು ಅಕ್ಕಿ ಬರುತ್ತದೆ. ಅದನ್ನು ಸರಿಯಾಗಿ ಕಾರ್ಡ್ದಾರಿಗೆ ನಮ್ಮ ಸಮಯದ ಇದಿಲ್ಲ, ಬಂದಂಥ ಎಲ್ಲ ಕಾರ್ಡ್ದಾರಿಗೂ ಸರಿಯಾದ ಟೈಮಲ್ಲಿ ವಿತರಣೆ ಮಾಡ್ತೇವೆ. ಸರ್ಕಾರದಿಂದ ಬಂದಂಥ ಸೌಲಭ್ಯವನ್ನು ಎಲ್ಲ ಕಾರ್ಡುದಾರರಿಗೂ ಆದಷ್ಟು ಪ್ರಾಮಾಣಿಕವಾಗಿ ವಿತರಣೆ ಮಾಡಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಅದು ಬಿಟ್ಟು ನಮ್ಮ ಸಿಬ್ಬಂದಿಗಳು ಬಹಳ ಸಹಾಯ ಮಾಡ್ತಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಹೇಳಿ, ತಮ್ಮ ಸಂಸ್ಥೆಯಲ್ಲಿ ಈ ಒಂದು ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸರ್? ನಾವು ಕೋವಿಡ್-19 ಸಂದರ್ಭದಲ್ಲಿ ಅಂದರೆ ಜನರ ಓಡಾಟಕ್ಕೆಲ್ಲ ನಿರ್ಬಂಧ ಇದ್ದಾಗ ಅವರವರ ಗ್ರಾಮಗಳಿಗೆ ಹೋಗಿ ರೇಷನ್ ವಿತರಿಸಿದ್ದೇವೆ. ಇದಕ್ಕೆಲ್ಲ ನಿರ್ದೇಶಕರು, ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರು ಕೂಡ ಅವರ ವಾಹನವನ್ನು ಕೊಟ್ಟು ಇಲ್ಲಿಂದ ಬಂದಂಥ ರೇಷನನ್ನು ತಗೊಂಡೋಗಿ ಅವ್ರ ಗ್ರಾಮಗಳಿಗೆ ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡಿ ಅಲ್ಲೇ ನಾವು ರೇಷನ್ನ ವಿಕ್ರಿ ಮಾಡೋದು ಇರ್ತದೆ. 2-3 ತಿಂಗಳು ನಾವು ಹಾಗೆ ಮಾಡಿದ್ದೇವೆ. ಆನಂತರ ನಮ್ಮಲ್ಲಿ ಧರ್ಮಾರ್ಥ ನಿಧಿ ಅಂತ ಲಾಭದಲ್ಲಿ 5% ನಾವು ತೆಗೆದಿಡ್ತೇವೆ. ಅದರಲ್ಲಿ ನಮ್ಮ ಸದಸ್ಯರಿಗೇನಾದರೂ ಅನಾರೋಗ್ಯ ಅಥವಾ ಯಾವುದೋ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ನಾವು ದೇಣಿಗೆ ಕೊಡ್ತೇವೆ. ಹೀಗೆ ಹಲವಾರು ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದೀವಿ. ತುಂಬ ಸಂತೋಷ ಸರ್. ಇನ್ನು ಕೊನೆಯದಾಗಿ, ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ, ತಮ್ಮ ಒಂದು ಷೇರುದಾರ ಸದಸ್ಯರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ? ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಅರ್ಥ ಆಗೋದಿಲ್ಲ. ಆದರೆ ಅವರ ಸಹಾಯ ಸಹಕಾರ ಯಾವತ್ತೂ ನಾವು ಮರೆಯೋದಿಲ್ಲ. ನಮ್ಮ ನಿರ್ದೇಶಕ ಮಂಡಳಿಯವರು ಇರ್ಬೋದು, ಷೇರುದಾರ ಮೆಂಬರ್ ಇರ್ಬೋದು. ಈ 4 ಬಾರಿ ನಾನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನಿಮ್ಮ ಸಂಸ್ಥೆಯ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಯನ್ನು ತಿಳಿಸೋದಲ್ಲದೆ, ಇದು ನನ್ನೊಬ್ಬನ ಅಥವಾ ಯಾರ್ದೋ ಒಬ್ಬರ ಸಂಘ ಅಲ್ಲ. ಈ ನಮ್ಮ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಗ್ರಾಮಗಳು ಬರ್ತವೆ. ದೇವಗಿರಿ, ಮಠ, ಕಡೆಕೋಡಿ, ಹರ್ನೀರು, ಹೊಳೆಗದ್ದೆ, ಹೊರಭಾಗ. ಈ ಎಲ್ಲ ಗ್ರಾಮಗಳ ಸದಸ್ಯರು ನಮ್ಮಲ್ಲಿ ಇದು ನಮ್ಮ ಸಂಘ ಎನ್ನುವ ಭಾವನೆಯಿಂದ ಈಗ ಹೇಗೆ ನಡ್ಕೊಂಡಿದ್ದಾರೆ, ಮುಂದೆಯೂ ಹಾಗೆ ನಡೀಲಿ. ಇವತ್ತು ನಾನು ಇಲ್ಲಿ ಈ ಕುರ್ಚಿಲಿ ಕೂತಿದ್ದೇನೆ, ನಾಳೆ ಮತ್ತೊಬ್ಬರು ಬರ್ಬೋದು. ಅವರಿಗೂ ಕೂಡ ನನಗೆ ಕೊಟ್ಟಂಥ ಸಹಕಾರವನ್ನು ಕೊಟ್ಟು ಸಂಘ ನಿರಂತರವಾಗಿ ಅಭಿವೃದ್ಧಿ ದಿಶೆಯಲ್ಲಿ ಮುಂದುವರಿಯಲಿ ಅಂತ ನಾನು ಕೇಳ್ಕೊಳ್ತೇನೆ. ನನಗೆ ಇಲ್ಲಿಯವರೆಗೆ ಸಹಕಾರ ನೀಡಿ ಈ ಸಂಘದ ಅಭಿವೃದ್ಧಿಯಲ್ಲಿ ಸಹಕರಿಸಿದಂಥ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯ ಸದಸ್ಯರಿಗೆ, ಷೇರುದಾರ ಮೆಂಬರ್ರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಈ ಭಾಗದ ಎಲ್ಲ ಜನರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಂದೆಯೂ ತಮ್ಮ ಸಹಾಯ ಸಹಕಾರ ಇರಲಿ ಎಂದು ಕೇಳ್ಕೊಳ್ತೇನೆ. ಎಸ್ ಸರ್, ತುಂಬ ಸಂತೋಷ ಸರ್. ತಮ್ಮ ಒಂದು ಅಭಿಪ್ರಾಯಗಳನ್ನು ನಮ್ಮ ಮೀಡಿಯಾ ಮೂಲಕ ಏನೋ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್? ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ KDCC ಬ್ಯಾಂಕ್ ಆಗಿರ್ಬೋದು, TAPMC ಆಗಿರ್ಬೋದು, ಹಾಗೂ ಎಲ್ಲ ಷೇರುದಾರರಾಗಿರ್ಬೋದು. ಮತ್ತು ಈ ಒಂದು ಸಂಘ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಬರೀ ನಾವೊಬ್ಬರೇ ಕಾರಣ ಅಲ್ಲ. ಇಷ್ಟೆಲ್ಲ ವರ್ಷದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿ ನಮ್ಮಲ್ಲಿ ಬಂದಿರತಕ್ಕಂಥವರು ಕಳೆದ 10-15 ಬಾರಿ 10-15 ಅಧ್ಯಕ್ಷರುಗಳೇ ಆಗಿರ್ಬೋದು, ಹಾಗೂ ಅದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ನಿವೃತ್ತಿ ಆಗಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಹಾಗೂ ಊರಿನ ನಾಗರಿಕರು ಎಲ್ಲರೂ ಸಹ ಈ ಒಂದು ಸಹಕಾರ ನೀಡಿದ್ದಕ್ಕಾಗಿ ಈ ಸಹಕಾರಿ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಇನ್ನು ಮುಂದೆಯೂ ಸಹ ಆ ದಾರನಾಥನ ಅನುಗ್ರಹದಿಂದ ಸಹಕಾರಿ ನಮ್ಮ ಸಂಸ್ಥೆ ಅತ್ಯುನ್ನತವಾಗಿ ಬೆಳೀಲಿ. ಮುಂದಿನ ಭವಿಷ್ಯಕ್ಕೆ ನಮ್ಮ ಈ ಭಾಗದ ಜನತೆಗೆ ಈ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು ಹೆಮ್ಮರವಾಗಿ ಬೆಳೀಲಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ ನನ್ನ ಮಾತಿಗೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಾವು ಒಂದು ಸಹಕಾರಿ ರಂಗದ
ಸಾಕಷ್ಟು ವಿಷಯಗಳನ್ನು ಹೇಳಿದ್ದಕ್ಕಾಗಿ ತುಂಬ ಸಂತೋಷ. ಧನ್ಯವಾದ. ಧನ್ಯವಾದ. ಕನ್ನಡದ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಧಾರೇಶ್ವರ, ಇದರಲ್ಲಿ ಹಾಲಿ ಅಧ್ಯಕ್ಷರು ಶ್ರೀ ಕುಮಾರ್ ಸುಬ್ರಾಯ್ ಭಟ್ ಸರ್ ಅವರ ಮಾತುಗಳನ್ನು ಮತ್ತು ಇದೇ ಸಂಸ್ಥೆಯ ಹಾಲಿ ಉಪಾಧ್ಯಕ್ಷರು ಶ್ರೀ ಸಚಿನ್ ಮಹಾಬಲೇಶ್ವರ್ ನಾಯ್ಕ್ ಸರ್ ಅವರ ಮಾತುಗಳನ್ನು, ಜೊತೆಗೆ ಇದೇ ಒಂದು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀ ಶ್ರೀಕಾಂತ್ ತಿಮ್ಮಣ್ಣ ಭಟ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಶ್ರೀಪಾದ್ ನಾಗಭಟ್, ಆದರೆ ನನಗೆ ಎಲ್ಲರೂ ಕರೆಯೋದು ಪಾಪು ಭಟ್ ಅಂತೇಳಿ. ಪಾಪು ಭಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಪರಿಚಿತ ಆಗ್ತದೆ. ನನಗೆ ವಯಸ್ಸೀಗ 63. ನಾನು ಸುಮಾರು 1977ನೇ ಇಸ್ವಿಯಿಂದ ರಾಜಕೀಯವಾಗಿ ಮತ್ತು ಈ ಸೇವಾ ಸಂಘಗಳಲ್ಲಿ ಎಲ್ಲ ರೀತಿಯ ಸೇವೆಯಲ್ಲಿದ್ದೇನೆ. ಈಗ ಹಾಲಿ ನಾನು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಪ್ರಿಂಟಿಂಗ್ ಸೊಸೈಟಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. KDCC ಬ್ಯಾಂಕಿನ ನಾಮನಿರ್ದೇಶಿತ ಸದಸ್ಯನಾಗಿ ನಮ್ಮ ಸಂಘದಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಸುಮಾರು 25 ವರ್ಷಗಳ ಕಾಲ ಈ ಸಹಕಾರಿ ಸಂಘದ ನಿರ್ದೇಶಕನಾಗಿ 2.5 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಒಂದು ಸಂಘವು ಸುಮಾರು 1943ನೇ ಇಸ್ವಿಯಿಂದ ಪ್ರಾರಂಭವಾದದ್ದು. ಕೃಷ್ಣ ಶ್ರೀಧರ್ ಭಟ್ ಅಂತೇಳಿ ಅವರು ನಮಗೆ ದೊಡ್ಡ ತಂದೆಯವರಾಗ್ತಾರೆ. ಅವರ ಮುಖಾಂತರ ಪ್ರಾರಂಭಿಸಲ್ಪಟ್ಟಂಥ ಈ ಸಂಸ್ಥೆಯು ಆನಂತರ ಶಿವಕೃಷ್ಣ ಭಟ್ ಅಂತೇಳಿ ಅವರು ಕೂಡ ಇಲ್ಲಿ ಧರ್ಮದರ್ಶಿಯಾಗಿದ್ದವರು ಇಲ್ಲಿ ಸಹಕಾರಿ ಸಂಘದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಂತರದಲ್ಲಿ ಗಜಾನನ್ ಜೋಶಿ ಅಂತೇಳಿ, ಆನಂತರ ಶ್ರೀಧರ್ ನಾಗಭಟ್ ಅಂತೇಳಿ ಅವರು ನಮ್ಮ ಸಹೋದರರು, ಆನಂತರ ವೆಂಕಟರಮಣ್ ಹೆಗಡೆ ಹಾಸಿಗಾರ್ ಅಂತೇಳಿ ಮುಡ್ಕೊಳ್ಳಿಯವರು, ಆನಂತರ ST ಭಟ್ ಅಂಥೇಳಿ ನಿವೃತ್ತ ರೆವಿನ್ಯೂ ಅಧಿಕಾರಿಗಳು, ಆಮೇಲೆ ಚಿದಂಬರ ಶಾಮಗ್ ಅಂತೇಳಿ ಶಾನ್ಭೋಗಾಗಿ ರಿಟೈರ್ಡ್ ಆಗೋರು. ಅದರ ನಂತರದಲ್ಲಿ ಗಣೇಶ್ ಗಜಾನನ್ ಭಟ್ರವರು ಸುಮಾರು 15 ವರ್ಷ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದರ ನಂತರ ನಾನು ಮಾಡಿದ್ದೇನೆ. ಅದರ ನಂತರ ನನ್ನ ಸಂಗಡ ಕುಳಿತಂಥ ಪಂಚಾಕ್ಷರಿಯವರು 2.5 ವರ್ಷ ಮಾಡಿದ್ದಾರೆ. ಆ ನಂತರ ಸತತವಾಗಿ ಕುಮಾರ್ ಸುಬ್ರಾಯ್ ಭಟ್ರವರು ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಸಂಸ್ಥೆಯು ಒಳ್ಳೆಯ ರೀತಿಯಿಂದ ನಡೆದುಕೊಂಡು ಎಲ್ಲರಿಗೂ ಜನರಿಗೂ ಕೂಡ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡ್ತಾ ಎಲ್ಲರಿಗೂ ಕೂಡ ಗೊಬ್ಬರ, ಶೇಂಗಾ ಬೀಜಕ್ಕೂ ಕೂಡ ಅವ್ರಿಗೀಗ ನಾವು ಮೊದಲು ಶೇಂಗಾನೇ ತಗೊಂಬರ್ತಿದ್ರು ಹೋಗಲೆಲ್ಲ ಉತ್ತಮ ಬೀಜವನ್ನು. ಈಗ ಬೆಳೆಯೋರು ಕಮ್ಮಿ ಆಗೋದ್ರಿಂದ ಈಗ ಅವರಿಗೆ ನಾವು ದುಡ್ಡು ಕೊಡ್ತೇವೆ. ಅವರು ಸರಿಯಾದ ವ್ಯವಹಾರಸ್ಥರಿಂದ ಶೇಂಗಾವನ್ನು ತಗೊಂಡು ಬಂದು ಬೆಳೆಯನ್ನು ಬೆಳೀಲಿಕ್ಕೆ ಮತ್ತು ಅವರಿಗೆ ಗೊಬ್ಬರ ಮತ್ತು ಏನೇನು ಸವಲತ್ತು ಬೇಕು, ಕೃಷಿ ಸಾಲ, ಮಾಧ್ಯಮಿಕ ಸಾಲ, ಅದೇ ಕೃಷಿಯೇತರ ಸಾಲ, ಈ ರೀತಿಯೆಲ್ಲ ನಮ್ಮ ಮಿತ್ರರೆಲ್ಲ ಹೇಳಿದ್ದಾರೆ. ಆ ರೀತಿಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಈ ನಮ್ಮನ್ನ ಒಂದು ಸಂಘದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಮ್ಮ ಷೇರು ಸದಸ್ಯರು ಕೂಡ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಎಲ್ಲ ಮಾರ್ಚು ಹಾಗೂ ಏಪ್ರಿಲ್ ತಿಂಗಳಲ್ಲಿ ಸರಿಯಾಗಿ ಸಾಲ ಕಂತುಗಳನ್ನು ಸರಿಯಾಗಿ ಕಟ್ಟಿರುವುದರಿಂದ ನಮಗೆ ವಸೂಲಿ ಬಗ್ಗೆ ವಿಶೇಷದಾಗುವುದಿಲ್ಲ. ಅಂಥ ವಿಧಾನ ಇದ್ದರೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವು ನಿರ್ದೇಶಕ ಮಂಡಳಿಗಳೆಲ್ಲ ಹೋಗಿ ಅವರಿಗೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿ ಆ ರೀತಿ ಅವರನ್ನು ತುಂಬಲು ಕೂಡ ನಮ್ಮ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಸಂಘವು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಇನ್ನು ಮುಂದೂ ಕೂಡ ಅನೇಕ ರೀತಿಯ ಬೇರೆ ಬೇರೆ ಸೌಲಭ್ಯಗಳನ್ನು ಜನರಿಗೆ ಉಪಯೋಗ ಆಗುವಂತೆ ಈಗ ಬಾಕಿ ಕಡೆಗಳಲ್ಲಿ ಹೇಗೆ ಏನೇನು ಬೇರೆ ಬೇರೆ ವ್ಯವಹಾರವನ್ನು ಮಾಡಿದ್ದಾರೆ ಆ ಎಲ್ಲ ವ್ಯವಹಾರಗಳನ್ನು ನಾವೆಲ್ಲ ಸೇರಿ ನಿರ್ದೇಶಕ ಮಂಡಳಿಯವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಷೇರು ಸದಸ್ಯರನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಆ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಹೇಳುವಂಥ ಒಂದು ಯೋಜನೆಗಳು ಇದ್ದಾವೆ. ಆ ಯೋಜನೆಗಳಿಗೆಲ್ಲ ಈ ನಮ್ಮ ಷೇರು ಸದಸ್ಯರು ಎಲ್ಲ ಬಂದು ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ಳೋದಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಈ TVಯವರು ಬಂದು ನಮ್ಮ ಇಲ್ಲಿ ಎಲ್ಲ ನಮ್ಮ ಇಂಟರ್ವ್ಯೂವನ್ನು ತಗೊಂಡು ಇದನ್ನು ಎಲ್ಲ ಕಡೆಗೆ ನೀವು ವಿಸ್ತರಿಸಿರುವುದರಿಂದ ನಮ್ಮ ಸಂಘವು ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ಈಗಾಗಲೇ ಹೇಳಿದಂತೆ ಇಲ್ಲಿ ನಿರ್ದೇಶಕ ಯಾರು ಭತ್ತೆ ಕೂಡ ತೆಗೊಳ್ಳೋದಿಲ್ಲ. ನಾನು ಭತ್ತೆ ಕೂಡ ಕೊಡುವ ಕೆಲವು ಜನರಿಗೆಲ್ಲ ಅವಶ್ಯಕತೆ ಅದನ್ನು ನಾನು ಸ್ವಲ್ಪ ಒತ್ತಡ ಹಾಕಿದ್ದೆ. ಇಲ್ಲ ಬೇಡ ನಾವು ತಗೊಳ್ಳದೆ ಮಾಡುವ ಹೇಳುವಂಥ ಒಂದು ಇದರಿಂದ ತುಂಬ ಸಂತೋಷ. ಅದಲ್ಲದೆ ನಮ್ಮ KDCC ಬ್ಯಾಂಕಿನಿಂದ ನಿರ್ದೇಶಕರು ಗಜಾನನ್ ಪೈ ಅವರು
ಅವರು ಕೂಡ ಉತ್ತಮವಾಗಿ ನಮಗೆಲ್ಲ ಸಹಕಾರ ನೀಡ್ತಿದ್ದಾರೆ. ಈ ವರ್ಷದ ಪ್ರಶಸ್ತಿಯನ್ನು 16 ಸೊಸೈಟಿಗಳಲ್ಲಿ ನಮಗೆ ಬಂದಿದೆ. ಅದರ ಬಗ್ಗೆ ಕೂಡ ಅವರಿಗೂ ಕೂಡ ಒಂದು ಧನ್ಯವಾದಗಳು. ಅದಲ್ಲದೆ ಅವರು ನಿರ್ದೇಶಕರಾದ ನಂತರ ನಮ್ಮ ತಾಲೂಕಿನಲ್ಲಿ ಸುಮಾರು ಈ ತೊಂದರೆ ತೊಡಕಿದ್ದವರಿಗೆ, ಚೀಕು ಸಂಕಟ ಆದವರಿಗೆ ಮತ್ತು ದೇವಸ್ಥಾನ ಮಠ ಮಂದಿರಗಳಿಗೆ ಮಿನಿಮಮ್ ಒಂದು 500 ಗಟ್ಟಲೆ ಚೆಕ್ಕನ್ನು ನಾವು ವಿತರಿಸಿದ್ದೇವೆ. ಅದಕ್ಕೆಲ್ಲ ನಾವು ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಬಾಕಿ ಕಡೆ ಸೊಸೈಟಿ ಅಧ್ಯಕ್ಷರು, ನಿರ್ದೇಶಕರೆಲ್ಲ ಕೂಡ ಮೆಹನತ್ ತಗೊಂಡು ಆ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದೇ ರೀತಿ ಮುಂದುವರೆದು ಎಲ್ಲರಿಗೂ ಕೂಡ ಅನುಕೂಲಗಳಾಗಲಿ. ಈ ಸಹಕಾರಿ ಸಂಘಗಳಿಂದ ಇದು ಪರಸ್ಪರ ಸಹಕಾರ, ವಿಶ್ವಾಸ ಹಾಗೂ ನಂಬಿಕೆ, ಈ ಮೂರನ್ನು ಕೂಡ ನಾವು ಇಟ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಿತ್ರರು ಮಾಡಬೇಕು. ಅದೇ ರೀತಿ ಎಲ್ಲ ಷೇರು ಸದಸ್ಯರಿಗೆ ಅನುಕೂಲವನ್ನು ಕಲ್ಪಿಸಿಕೊಡಲಿಕ್ಕೆ ನಾವೆಲ್ಲ ಮಂಡಳಿಯರು ಪ್ರಯತ್ನ ಮಾಡಬೇಕೆನ್ನೋ ಮಾತನ್ನು ಹೇಳಿ, ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಈ ನನ್ನ ಮಾತನ್ನು ಎಲ್ಲ ನೀವು ಟೇಪ್ ಮಾಡಿ ಟಿ ವಿಲಿ ಕಳಿಸ್ತಾ ಇದ್ದೀರಿ. ತುಂಬ ಸಂತೋಷ. ಇನ್ನೂ ಕೂಡ ನಮ್ಮ ಮುನ್ನವರು ಏನಾದ್ರು ಹೇಳುವವರಿದ್ದರೆ ಅವ್ರದ್ದೆಲ್ಲ ಕೇಳಿಕೊಂಡು ಅವರು ಎಲ್ಲವನ್ನೂ ಕೂಡ ಸರಿಯಾಗಿ ಕಳಿಸ್ಕೊಡಿ ಹೇಳಿ ನಾವು ಒಂದು ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ನಮಸ್ಕಾರ. ನಾನು ಪಂಚಾಕ್ಷರಿ ಶಂಕರಡಿ, ಇಲ್ಲಿಯ ಸಹಕಾರಿ ಸಂಘದಲ್ಲಿ ಸರಿಸುಮಾರು 4ನೇ ಬಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಿಂದೆ ಉಪಾಧ್ಯಕ್ಷನಾಗೂ 2.5 ವರ್ಷ ಮಾಡಿದ್ದೆ, ಅಧ್ಯಕ್ಷನಾಗೂ ಸಹ 2.5 ವರ್ಷ ಅಧಿಕಾರವನ್ನು ನಮ್ಮೆಲ್ಲ ನಿರ್ದೇಶಕರ ಮಂಡಳಿಯ ಒಟ್ಟಿಗೆ ಕಾರ್ಯವನ್ನು ನಿರ್ವಹಿಸಿದ್ದೆ. ಈ ಒಂದು ಸಂಘ ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ಅಂತಂದರೆ ಹಿಂದಿನವರು ಹಾಕ್ಕೊಟ್ಟಂಥ ಒಂದು ಬುನಾದಿ. ಆ ಒಂದು ಬುನಾದಿ ಬಲವಾಗಿರೋದ್ರಿಂದ ಈಗ ಬಂದಂಥ ಎಲ್ಲ ನಿರ್ದೇಶಕರು ಸಹ, ಬಂದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಒಳ್ಳೆಯ ಒಂದು ಉತ್ಸುಕತೆಯಿಂದ ಒಂದು ಸಂಘವನ್ನು ಅಭ್ಯುದಯತ್ತ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸಂಕಲ್ಪದ ಮೇರೆಗೆ ಒಂದು ಎಲ್ಲರ ಒಂದು ಅನುಭವವನ್ನು ಪಡೆದು ಮುಂದುವರಿತಾ ಇದ್ದರಿಂದ ಇವತ್ತಿನ ದಿವಸ ಒಂದು ಸಂಘ ಉತ್ತಮವಾದಂಥ ಒಂದು ಹೆಜ್ಜೆಯ ಇಡಲಿಕ್ಕೆ ಒಂದು ಕಾರಣೀಭೂತವಾಗ್ತಾ ಇದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಜನರಿಗೆ ಸಹಕಾರವಾಗುವ ರೀತಿಯಲ್ಲಿ, ಜನರಿಗೆ ಇದರ ಸೌಲಭ್ಯಗಳು ಸಿಗುವ ರೀತಿಯಲ್ಲಿ ಆ ಒಂದು ಸಂಘವನ್ನು ಬೆಳೀಲಿ ಹೇಳುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಷೇರುದಾರರಿಗೆ ಎಲ್ಲರಿಗೂ ಸಹ ಈ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. politiciansinIndia.com ಈ ಒಂದು ವಾಹಿನಿಯ ಮುಖಾಂತರ ಈ ನಮ್ಮ ಸಂದರ್ಶನವನ್ನು ನೋಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೆ ಮತ್ತು ವಿಶೇಷವಾಗಿ ನಮ್ಮ ದೇವಗಿರಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಈ ಮೂಲಕ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಹೆಸರು ರಾಮಚಂದ್ರ ಮಂಜುನಾಥ್ ಅಡಿ ಅಂತ. ಈ ಒಂದು ಸಂಘದಲ್ಲಿ 2ನೇ ಅವಧಿಯಲ್ಲಿ ನಿರ್ದೇಶಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನಿರ್ದೇಶಕ ಮಂಡಳಿಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರ ಅನ್ನುವಂಥದ್ದಕ್ಕೆ ಒಂದು ಪ್ರತಿನಿಧಿತ್ವ ಇದೆ. ಅದರಲ್ಲಿ ಕಳೆದ ಬಾರಿಯೂ ಕೂಡ ಅದರಲ್ಲೇ ನಾನು ಚುನಾವಣೆಯನ್ನು ಎದುರಿಸಿ ಆಯ್ಕೆಯಾಗಿದ್ದವನು. ಈ ಬಾರಿ ಎಲ್ಲ ಸದಸ್ಯರಂತೆ ನಾನು ಕೂಡ ಅವಿರೋಧವಾಗಿ ಈ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿ ಈ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾಗಿದ್ದೇನೆ. ನಾನು ಚಿಕ್ಕಂದಿನಿಂದ ಈ ಒಂದು ಸಂಘವನ್ನು ನೋಡ್ತಾ ಬೆಳೆದವನು. ಅಂದರೆ ನಮ್ಮ ಮನೆಯ ಪಕ್ಕದಲ್ಲೇ ಈ ಸೊಸೈಟಿ ಇರೋದ್ರಿಂದ ಬಾಲ್ಯದಿಂದ ಕೂಡ ನೋಡ್ತಾ ಬಂದವನು. ಅಲ್ಲಿಯ ವಿಚಾರಗಳು ಅಥವಾ ಅಲ್ಲಿ ಆಂತರಿಕವಾದಂತಹ ಸಂಗತಿಗಳು ನನಗೆ ಗಮನದಲ್ಲಿ ಇಲ್ಲದೇ ಇದ್ದರೂ ಕೂಡ ಏನೋ ಒಂದು ಆಕರ್ಷಣೆ ಇತ್ತು. ಹಾಗಾಗಿ ಹಿಂದಿನ ಅವಧಿಯ ಒಂದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಾನು ಯಾಕೆ ಅದರ ಒಳಗಡೆ ಇದ್ದು ಅದರ ಸೇವೆಯಲ್ಲಿ ತೊಡಗಿಕೊಳ್ಬಾರ್ದು ಅನ್ನುವಂಥ ಒಂದು ಪ್ರೇರಣೆ ನನ್ನ ಮನಸ್ಸಿನಲ್ಲಿ ಬಂತು. ಹಾಗಾಗಿ ನನ್ನ ಹಿರಿಯರ ಎಲ್ಲ ಒಂದು ಮಾರ್ಗದರ್ಶನವನ್ನು ಮತ್ತು ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಆ ಬಾರಿ 2018ರ ಒಂದು ಚುನಾವಣೆಯನ್ನು ಎದುರಿಸಿ ನಿರ್ದೇಶಕನಾದೆ. ಇಲ್ಲಿ ಬಂದ ನಂತರ ಇಲ್ಲಿ ಬಂದು ನಂತರ ಇಲ್ಲಿ ಇಲ್ಲಿಂದ ಕಲಿತುಕೊಳ್ತಕ್ಕಂಥ ವಿಷಯಗಳು ಬಹಳ ಅಗಾಧವಾದದ್ದು ಅನ್ನುವಂಥದ್ದನ್ನು ಅರಿತುಕೊಂಡು ಈವರೆಗೂ ಕೂಡ ಈ ಸಹಕಾರಿ ಕ್ಷೇತ್ರದ ವಿಷಯಗಳನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ. ಈ ಒಂದು ಸಂಘದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಳ್ಳಿಕ್ಕೆ, ಅಂದರೆ ಜನರಿಗೆ ಉಪಯೋಗವಾಗತಕ್ಕಂಥ ವಿಷಯಗಳನ್ನು ಏನಿದೆ ಅದನ್ನೆಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಹೇಳಿರುವಂಥದ್ದಿದೆ. ಅದರ ಜೊತೆಗೆ ನಮ್ಮ ಸೇವೆಯ ವಿಭಾಗದಲ್ಲಿ ಕೆಲವು ಅಂಶಗಳನ್ನು ನಾನು ತಮ್ಮೆದುರಿಗೆ ಇಡಲಿಕ್ಕೆ ಬಯಸ್ತೇನೆ.
ಹಲವಾರು ವರ್ಷಗಳಿಂದ ನಮ್ಮ ಸಂಘ ರೇಷನ್ ವಿತರಣೆಯನ್ನು ಮಾಡ್ತಾ ಬಂದಿದೆ. ನಮ್ಮ ಸಂಘದಲ್ಲಿ ಸುಮಾರು 1400 ಕಾರ್ಡ್ ಹೋಲ್ಡರ್ಗಳಿದ್ದಾರೆ. ಅದರಲ್ಲಿ 1186 ಕಾರ್ಡು BPL ಕಾರ್ಡ್ ಆದರೆ 159 ಅಂತ್ಯೋದಯ ಕಾರ್ಡ್ ಇದೆ ಮತ್ತು 55 APL ಕಾರ್ಡ್ಗಳಿವೆ. ಇವೆಲ್ಲದರಲ್ಲೂ ಕೂಡ ನಾವು ರೇಷನ್ ವಿತರಣೆಯನ್ನು ಅಕ್ಕಿ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 230 ಕ್ವಿಂಟಲ್ ಅಕ್ಕಿಯ ವಿತರಣೆ ನಡೀತಿದೆ. ಹಾಗೂ ತಿಂಗಳ ಅಂದರೆ ಉತ್ತರಾರ್ಧದಲ್ಲಿ ರೇಷನ್ ವಿತರಣೆ ಹೇಳುವಂಥದ್ದನ್ನು 2 ಹೊತ್ತಿನ ಅವಧಿಯಲ್ಲಿ, ಅಂದರೆ ಕಚೇರಿಯ 2 ಹೊತ್ತಿನ ಅವಧಿಯಲ್ಲಿ ಆ ಒಂದು ವಿತರಣೆಯನ್ನು ನಡೆಸ್ತಾ ಬರ್ತಿದ್ದೇವೆ. ಜೊತೆಗೆ ಸೀಮೆ ಎಣ್ಣೆ ಸುಮಾರು 1100 ಲೀಟರ್ನಷ್ಟು ಸೀಮೆ ಎಣ್ಣೆಯನ್ನು ಪ್ರತಿ ತಿಂಗಳು ವಿತರಣೆ ಮಾಡ್ತಿದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮದು ಕರಾವಳಿ ಆಗಿರೋದ್ರಿಂದ ಮೀನುಗಾರರ ಸಮುದಾಯ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿದೆ. ಅವರುಗಳಿಗೆ ಹೆಚ್ಚಿನ ಒಂದು ಸಬ್ಸಿಡಿಯ ಮೌಲ್ಯದಲ್ಲಿ ಸರ್ಕಾರದ ಮುಖಾಂತರ ಕೊಡಲ್ಪಡುವಂಥ ಸೀಮೆ ಎಣ್ಣೆಯನ್ನು ಕೂಡ ನಾವು ಇಲ್ಲಿಂದಲೇ ಕೊಡ್ತಾ ಇದ್ದೇವೆ. 200 ಲೀಟರ್ ಪ್ರತಿ ಕಾರ್ಡ್ನಂತೆ 39 ಕಾರ್ಡ್ ದಾರರಿದ್ದಾರೆ. ಅವರುಗಳಿಗೂ ಕೂಡ ನಾವು ಸೀಮೆ ಎಣ್ಣೆ ವಿತರಣೆ ಮಾಡ್ತೇವೆ. ಜೊತೆಗೆ ಗೊಬ್ಬರಗಳು ಸುಫಲ ಮತ್ತು ಮಂಗಲ ಮತ್ತು ನೀಮ್ ಯೂರಿಯಾ ಈ ರೀತಿಯಾದಂಥ ಬಗೆಯ ಫರ್ಟಿಲೈಸರ್ ಗೊಬ್ಬರಗಳನ್ನು, ಅದರ ಜೊತೆಗೆ ಗ್ರೀನ್ ಗೋಲ್ಡ್ ಅನ್ನುವಂಥ ಒಂದು ಸಾವಯವ ಗೊಬ್ಬರವನ್ನು ಕೂಡ ನಾವು ನಮ್ಮ ಸಂಘದ ಮುಖಾಂತರ ರೈತರುಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ವರ್ಷ ಶೇಂಗಾವನ್ನು ತಂದು ಜನರಿಗೆ ಈ ಶೇಂಗಾ ಬೆಳೆಯ ಒಂದು ಆ ಹೊತ್ತಿನಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ಕೊಟ್ಟಿರುವಂಥದ್ದಿದೆ. ಕಳೆದ 3-4 ವರ್ಷಗಳಿಂದ ಶೇಂಗಾದ ಮೌಲ್ಯವನ್ನು, ಅಂದರೆ ಸಾಲದ ರೂಪದಲ್ಲಿ ಶೇಂಗಾದ ಮೌಲ್ಯವನ್ನು ನಾವು ರೈತರಿಗೆ ಕೊಟ್ಟು ಆ ಒಂದು ಸೇವೆಯನ್ನು ಆ ಒಂದು ಮುಖಾಂತರ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಸಂಘ ಹಿಂದಿನ ಹಲವಾರು ಒಂದು ನಿರ್ದೇಶಕರ, ಅಧ್ಯಕ್ಷರ ಮತ್ತು ಕಾರ್ಯನಿರ್ವಹಿಸುವಂಥ ಸಿಬ್ಬಂದಿಗಳ ಅಭಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಬಹುಮಾನಗಳನ್ನು ಪಡೆದುಕೊಂಡಿದೆ. ಅದನ್ನು ಕೆಲವೊಂದನ್ನು ತಮ್ಮೆದುರು ಇಡಲಿಕ್ಕೆ ತುಂಬ ಸಂತೋಷ ಕೂಡ ಆಗ್ತಾಯಿದೆ. ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆಗಿರ್ತಕ್ಕಂಥ KDCC ಬ್ಯಾಂಕ್ ಪ್ರತಿ ವರ್ಷ ಬಹುಮಾನವನ್ನು ಕೊಡ್ತಾ ಇರುವಂಥದ್ದಿದೆ. ಪ್ರತಿ ತಾಲೂಕಿಗೆ, ಇಡೀ ತಾಲೂಕಿನಲ್ಲೇ ಒಂದು ಸಂಘ ಅಂತೇಳಿ ಆಯ್ಕೆ ಮಾಡಿ ಕೊಡುವಂಥದ್ದು. ಅದರ ಜೊತೆಗೆ ಅಪೆಕ್ಸ್ ಬ್ಯಾಂಕಿನಿಂದ ಮಾಡುವಂಥ ಬಹುಮಾನ, ಈ ರೀತಿಯಾದಂಥ ಬೇರೆ ಬೇರೆ ಬಹುಮಾನಗಳನ್ನು ನಾವು ಈಗಾಗಲೇ ಹಲವು ಬಾರಿ ಪಡ್ಕೊಂಡಿದ್ದೇವೆ. ಅದರಲ್ಲಿ 2010-11 ಸಾಲಿನಲ್ಲಿ, 13-14ನೇ ಸಾಲಿನಲ್ಲಿ, 14-15ನೇ ಸಾಲಿನಲ್ಲಿ ಹಾಗೂ ಕಳೆದ ವರ್ಷ ಅಂದರೆ 23-24 ಈ 4 ಬಾರಿ ಉತ್ತಮ ಸಹಕಾರಿ ಸಂಘ ಅಂತೇಳಿ ತಾಲೂಕಿನಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಡುವಾಗ ನಮ್ಮ ಸಂಘವು ಆಯ್ಕೆಯಾಗಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ. ಅದರ ಜೊತೆಗೆ 2016-17 ಮತ್ತು 2014-15ರಲ್ಲೂ ಕೂಡ ಅಪೆಕ್ಸ್ ಬ್ಯಾಂಕ್ನಿಂದ ಕೊಡುವಂಥ ಒಂದು ಬಹುಮಾನವನ್ನು ನಮ್ಮ ಸಂಘ ತನ್ನದಾಗಿಸಿಕೊಂಡಿದೆ ಅನ್ನುವಂಥದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಅದರ ಜೊತೆಗೆ 14-15ನೇ ಇಸವಿಯಲ್ಲಿ ಆ ಒಂದು ಸಾಲಿನಲ್ಲಿ 100ಕ್ಕೆ 100ರಷ್ಟು ಸಾಲ ವಸೂಲಾತಿ ಮಾಡಿದ ಒಂದು ವಿಷಯಕ್ಕಾಗಿ ಪ್ರೋತ್ಸಾಹಕವಾಗಿ ಉತ್ತಮ ಸಂಘ ಅನ್ನುವಂಥದ್ದು ನಮ್ಮ ಸಿಬ್ಬಂದಿಗೆ ಸಿಕ್ಕಿರತಕ್ಕಂಥ ಒಂದು ಬಹುಮಾನವಾಗಿದೆ. ಅದು ಕೂಡ ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಇದರ ಹೊರತಾಗಿ ಸಾಕಷ್ಟು ಪ್ರಶಸ್ತಿಗಳು ಮತ್ತು ಸಾಧನೆಗಳು ನಮ್ಮ ಸಂಘದಿಂದ ನಡೆದಿದೆ. ಅದೆಲ್ಲ ಕಾರಣಕ್ಕೆ ನಮ್ಮ ಕುಮಟಾ ತಾಲೂಕಿನಲ್ಲಿ ಕೆಲವು ಅತ್ಯುತ್ತಮ ಸಂಘಗಳು ಅಂತ ಹೆಸರಿಸುವಾಗ ನಮ್ಮದು ಒಂದು ಟಾಪ್ 5ದಲ್ಲಿ ನಮ್ಮನ್ನು ಗುರುತಿಸ್ತಾರೆ ಹೊರಗಿನಿಂದ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಸಂಗತಿ. ಅಂಥ ಒಂದು ಸಂಘದಲ್ಲಿ ನಾವುಗಳು ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಥವಾ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದೇವೆ ಅನ್ನುವಂಥದ್ದು ನಮಗೆ ತುಂಬ ವಿಶೇಷವಾಗಿ ಹೆಮ್ಮೆಯ ಮತ್ತು ಗರ್ವದ ವಿಷಯವಾಗಿದೆ. ಇಷ್ಟು ಹೇಳ್ತಾ ಈ ಒಂದು ಸಂಘದಲ್ಲಿ ನಮ್ಮನ್ನು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಷೇರುದಾರ ಸದಸ್ಯರಿಗೆ ಮತ್ತು ಇಲ್ಲಿ ಒಳಗಡೆ ನಾವು ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಸೇವೆ ಸಲ್ಲಿಸಲಿಕ್ಕೆ ಸಹಕಾರವನ್ನಿಟ್ಟಂಥ ಅಧ್ಯಕ್ಷರು, ಉಪಾಧ್ಯಕ್ಷರುಗಳಿಗೆ ಮತ್ತು ನಮ್ಮೆಲ್ಲ ಹಿರಿಯ ನಿರ್ದೇಶಕರುಗಳಿಗೆ, ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ತೆ. ತಾರಾನಾಥನಲ್ಲಿ ವಂದಿಸುತ್ತಾ ಹೊಸ ವರ್ಷದ ಜನರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಹೆಸರು ರಾಮದಾಸ್ ಹನುಮಂತ ಪೈ, ಹೊಳೆಯಗದ್ದೆ, 58 ವರ್ಷ. ನಾನು 2023-24ರಲ್ಲಿ ಈ ಸದಸ್ಯನಾಗಿದ್ದೇನೆ ಮತ್ತು ನನಗೆ ಈ ಸೊಸೈಟಿಯಲ್ಲಿ ಖುಷಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಕೆಲಸಕ್ಕೆ ಬಂದರೆ ಅಡಚಣೆ ಇಲ್ಲದೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಕರು ಎಲ್ಲರೂ ಸಹಕರಿಸುತ್ತಾರೆ. ಹಾಗಾಗಿ ನನಗೆ ಈ ಸಂಘದಲ್ಲಿ ಇನ್ನು ಮುಂದೆ ಮತ್ತು ಜಾಸ್ತಿ ಕೆಲಸವನ್ನು ಮಾಡಲಿ ಅವರು ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಂದಿಸುತ್ತೇನೆ. ನಮಸ್ಕಾರ. ನಾನು ನಾರಾಯಣ ರಾಮಕೃಷ್ಣ ಪಡ್ಗ, ಕಡೆಗೋಡು. ನಾನು ಈ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕನಾಗಿ ಇದು 3ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ನಮ್ಮ ಸಂಘವು ಉತ್ತಮ ಕಾರ್ಯ ನಿರ್ವಹಿಸಿದ ಹೇಳೋಕ್ಕೆ ಹೆಮ್ಮೆ. ಯಾಕಂತ ಹೇಳಿದ್ರೆ ನಾನು ಮೂಲತಃ ಕೃಷಿಕ.
ಸಮಯಕ್ಕೆ ಸರಿಯಾಗಿ ನಮ್ಮ ಕೃಷಿಕರಿಗೆ ಬೇಕಾದ ಬೀಜ ಗೊಬ್ಬರವನ್ನು ಪೂರೈಸುತ್ತಾ ಬಂದಿದೆ. ಸಮಯದಲ್ಲಿ ಬೀಜ ಬರುವುದು ತೊಂದರೆ ಆದರೆ ಸ್ಥಳೀಯ ವ್ಯಾಪಾರಸ್ಥರಿಂದ ನಾವು ಶೇಂಗಾ ಪಡೆಯುವುದಕ್ಕೆ ಹಣದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ನಮ್ಮ ವ್ಯವಸಾಯ ಸಹಕಾರಿ ಸಂಘವು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲವು ಸವಲತ್ತುಗಳನ್ನು ಗ್ರಾಹಕರಿಗೆ ನೀಡುವುದಕ್ಕಾಗಿ ನಾವು ಪರಿಶ್ರಮಿಸುತ್ತಿದ್ದೇವೆ. ಸಮಸ್ತ ನಾಗರಿಕೆ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಷೇರುದಾರ ಗ್ರಾಹಕರಿಗೆ ಈ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಟ್ಟಿ ಮಾಸ್ತಿ ಮುಕ್ರಿ ಹರ್ನೀರು. ಈ ಸಂಸ್ಥೆಗೆ ನಾನು 2ನೇ ವರ್ಷ ಸೇರ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಂಸ್ಥೆಯಿಂದ ಎಲ್ಲರಿಗೂ ಒಳ್ಳೆಯ ಜನರಿಗೆ, ರೈತರಿಗೆ, ಪ್ರತಿಯೊಬ್ಬರಿಗೆ ಒಳ್ಳೆಯದು ಮಾಡ್ತಾಯಿದೆ. ಅಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಅಶ್ವಿನಿ ಕೃಷ್ಣಾನಂದ್ ಭಟ್. ನಾನು ವ್ಯವಸಾಯ ಸಂಘ ಧಾರೇಶ್ವರದಲ್ಲಿ 2023 ಜೂನ್ದಿಂದ 1.5 ವರ್ಷದಿಂದ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಸಂಸ್ಥೆಯು ಇಷ್ಟೊಂದು ಎತ್ತರಕ್ಕೆ ಬೆಳಲಿಕ್ಕೆ ಕಾರಣವಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರ, ನಾನು ಶೋಭಾ ನರಸಿಂಹಶಾಂಬಾಗ್ ಅಂತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಈ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸತತವಾಗಿ 5ನೇ ಬಾರಿ ನಿರ್ದೇಶಕನಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ಈ ಸಂಸ್ಥೆಯು ಬೆಳೆಯಲಿಕ್ಕೆ ಕಾರಣಕರ್ತರಾದ ಎಲ್ಲ ಷೇರುದಾರರು ಹಾಗೂ ಸಹಕಾರಿ ಸಂಘ ಸದಸ್ಯರಿಗೆ ಧನ್ಯವಾದವನ್ನು ಹೇಳ್ತೇನೆ.